ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲಾನ್ ಚೇಂಜ್ ಆಗ್ಬೇಕು ಶರತ್. ಇಲ್ಲೇ ಇದ್ರೆ ಜೈಗ್ ಹತ್ರ ಆಗೋದು ಕಷ್ಟ ಆಗತ್ತೆ. ಜೈನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ತೀನಿ. ದೂರನಾ? ಹೌದು. ಆ ಮನೆಯಿಂದ, ಆ ಆಫೀಸಿಂದ, ಆ ಮನುಷ್ಯರಿಂದ ದೂರಕ್ಕೆ ಜೈನ ಕರ್ಕೊಂಡು ಹೋಗ್ಬೇಕು. ಜೈ ತನ್ನಂತಾನು ಮರೆಯೋ ಹಾಗಾಗ್ಬೇಕು. ಜೈ ನನ್ ಜೊತೆ ಪೂರ್ತಿಯಾಗಿ ಕಮಿಟ್ ಆಗ್ಬೇಕು. ಆಗ್ಲೇ ಜೈ ಜುಟ್ಟು ನನ್ ಕೈಗೆ ಬರೋದು. ಅದು ತುಂಬಾ ಕಷ್ಟ ಮೇಡಮ್. ಗೊತ್ತಿದೆ. ಜೈ ನನ್ ಜೊತೆ ಬರೋದಕ್ಕೆ ಆ ಮನೆಯವರು ಅಷ್ಟ್ ಈಸಿಯಾಗಿ ಒಪ್ಕೊಳ್ಳಲ್ಲ ಅಂತ ನನಗ್ ಗೊತ್ತು. ಆ ನಿತ್ಯ ಕೂಡ ನಮ್ ಹಿಂದೆ ಬರ್ತಾಳೆ ಅಂತಾನು ನನಗ್ ಗೊತ್ತು. ಕಟ್ಕೊಂಡಿರೋ ಹೆಂಡತಿ ಜೊತೆಗೆ ಫಿಸಿಕಲ್ ಆಗಿ ಕಮಿಟ್ ಆಗ್ದಿರೋ ಜೈನ ನಾನು ನನ್ ಜೊತೆ ಕಮಿಟ್ ಮಾಡ್ಸೋದು ತುಂಬಾ ಕಷ್ಟ ಅಂತಾನು ನನಗ್ ಗೊತ್ತು. ಮತ್ತೆ ಆ ಕಷ್ಟದಲ್ಲೇ ನಮ್ಮ ಗೆಲುವಿದೆ ಶರತ್. ಇಲ್ಲಿವರೆಗೂ ಚಿಕ್ಕ ಚಿಕ್ಕ ಮೀನನ್ನ ಬಲೆಗೆ ಹಾಕಿದೀವಿ. ಆದ್ರೆ ಇದು ತಿಮಿಂಗಲ. ಇದಕ್ಕೆ ಬಲೆ ಎಲ್ಲ ಕೆಲಸ ಮಾಡಲ್ಲ. ಅದಕ್ಕೆ ನಾನೇ ಎರೆಹುಳು ಆಗ್ತಿದ್ದೀನಿ. ಹೇಗಾದ್ರೂ ಜೈ ಬಿಸ್ನೆಸ್ನ ನಮ್ ಸ್ವಂತ ಮಾಡ್ಕೋಬೇಕು. ಬಾ, ಜೈನ ಔಟ್ಡೋರ್ ಬರೋಕೆ ಹೇಗಾದ್ರೂ ಒಪ್ಸೋಣ. ಏನೋ ಇದಾಗೋ ಕೆಲ್ಸನ ಅತ್ಯಾಸೆ ಪಡ್ತಿದ್ದೀವೇನೋ. ಅಮ್ಮ, ಬೆಳಿಗ್ಗೆ ಬೆಳಿಗ್ಗೆನೆ ಆ ಕೋತಿ ಮುಖ ನೋಡೋ ಕಷ್ಟ ತಪ್ತು. ಇವತ್ ಪೂರ್ತಿ ಹ್ಯಾಪಿ ಡೇ, ಜಾಲಿ ಡೇ. ಲಾ 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 ಲಾ. ಅಯ್ಯೋ, ಈ ಕೋತಿನ ನಂಬೋಕ್ಕಾಗಲ್ಲ. ಈಗೀಗ ಒಂಚೂರು ಮ್ಯಾನಸ್ ಇಲ್ದಿರೋ ತರ ಬಿಹೇವ್ ಮಾಡ್ತಾಳೆ. ಸ್ನಾನ ಮಾಡುವಾಗ ಬಾತ್ರೂಮ್ ಡೋರ್ನ ಹಾಕೋಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದಕ್ಕೆ ನನ್ ಜಾಗ್ರತೆಯಲ್ಲಿ ನಾನಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇದೀರಾ? ಇದ್ರೆ ಇದೀನಿ ಅಂತ ಹೇಳೋ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋ. ಇಲ್ದಿದ್ರೆ ಇಲ್ಲ ಅಂತ ಹೇಗೆ ಹೇಳ್ತಾಳೆ? ಹಲೋ, ಇದೆಯಾ ಇಲ್ವಾ? ರೆಸ್ಪಾನ್ಸ್ ಇಲ್ವಲ್ಲ. ಒಳಗಿಂದ ವಾಟರ್ ಸೌಂಡ್ ಕೂಡ ಬರ್ತಿಲ್ಲ ಅಂತಂದ್ರೆ ಒಳಗಿಲ್ಲ ಅಂತಾನೆ. ನಾನು ಹ್ಯಾಪಿ ಆಗಿರ್ಬೋದು. ಏನಿ ಯಾವ್ತಾರ? ಸರಿಯಾಗಿ ಹೇಳೆ. ಏನಿನ್ ಸನ್ನೆಗಳು? ನಿನ್ನ ಹೀಗ್ ನೋಡ್ತಿದ್ರೆ ನನ್ ಮೈಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಅದೇನಾದ್ರೂ ನಿಂಗ್ ತಾಗಿದ್ರೆ ಸುಟ್ಟು ಬೂದಿ ಆಗ್ತೀಯ. ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಸರಿಯಾಗಿ ಬಾಯ್ ಬಿಟ್ಟು ಹೇಳು, ಇಲ್ದಿದ್ರೆ ಹೊರಗೋಗು. ನಿಲ್ಸು. ಹೇಳೋದಾದ್ರೆ ಹೇಳು, ಇಲ್ಲ ಬಿಡು. ಏನು? ಸ್ವಲ್ಪ ಕಣ್ಬಿಟ್ಟು ನೋಡಿ. ಏನ್ ನೋಡು?
ನಿನಗಿದೇನ್ ದೊಡ್ಡ ರೋಗ? ನನ್ನ ಕೆಂಡದ ಮೇಲಿಟ್ಟು ಜೋಳನ ಆ ಕಡೆ ಈ ಕಡೆ ಸುಡೋ ಹಾಗೆ ಸುಟ್ಟು ತಿಂತೀಯಲ್ಲ. ನೀವೇ ಅಲ್ವಾ ಬಾಯ್ ಬಿಟ್ಟು ಹೇಳು ಅಂದಿದ್ದು. ಸರಿ, ಏನ್ ಹೇಳು? ನನ್ ಬೆರ್ಳಿಗೆ ನೇಲ್ ಪಾಲಿಶ್ ಹಾಕಿ. ಯಾಕೆ ಕುತ್ತಿಗೆ ಹಗ್ಗ ಹಾಕ್ಬಾರ್ದ? ಮೊದ್ಲು ಆ ಸೆರ್ಗ್ ಹಾಕೋ. ನಾನು ಹೇಗ್ ಹಾಕೊಳ್ಳೋದ್ರಿ? 2 ಕೈನೂ ಬ್ಯುಸಿ ಆಗಿದೆ. ಅದಕ್ಕೆ ಅಲ್ವಾ ಸಹಾಯ ಮಾಡಿ ಅಂತ ನಿಮ್ಗೆ ಸನ್ನೆ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗ್ಲಿಲ್ಲ. ಯಾರ್ಯಾರನ್ನೋ ಅರ್ಥ ಮಾಡ್ಕೋತೀರಾ, ನನ್ನ ಮಾತ್ರ ಆಲ್ಜಿಬ್ರಾ ನೋಡ್ತೀರಾ. ಮೊದ್ಲು ಆ ಸೆರ್ಗ್ ಹಾಕೋತೀಯೋ ಇಲ್ವಾ? ನೀವೇ ಹಾಕ್ರಿ. ನಾನು ಹಾಕಲ್ಲ. ಸೆರ್ಗ್ ಹಾಕಲ್ವಾ, ಪಾಲಿಶ್ ಹಾಕಲ್ವಾ? ಎರಡೂನು. ಮೇಡಮ್, ಸರ್, ಸರ್, ಮೇಡಮ್. ಅಲ್ಲೋಡಿ ನಾನಿವ್ರು ಕೂಡ ಬಂದ್ರು. ನೀವು ಸರಕ್ ಹಾಕ್ತಾ ಇದ್ರೆ ನಿಮ್ ಮರ್ಯಾದಿನೇ ಹೋಗೋದು. ಅಂದ್ರೆ ಏನೇ? ಅವನ್ ಮುಂದೆ ಕೂಡ ನನ್ನ ಮಾನ ತೆಗಿತ್ಯಾ? ಹೆದರ್ಸ್ತಿದ್ಯಾ? ನಾನು ಹಾಕಲ್ಲ ಅಂದ್ರೆ ಹಾಕಲ್ಲ. ಹಾಕ್ತಾ ಇದ್ರೆ ಬೇಡ ಬಿಡಿ. ನಾಳೆ ಅವ್ರು ಹೇಗೋ ಹನುಮಂತನ ಹಾಗೆ. ಸೀತಾರಾಮ ಏಕಾಂತದಲ್ಲಿದ್ರು ಅವ್ರ ಹತ್ರ ಹೋಗೋ ಸಲ್ಗೆ ಆಂಜನೇಯ ಸ್ವಾಮಿಗಿರೋ ಹಾಗೆ ನಮ್ ನಾಣಿ ಅವರಿಗೂ ಕೂಡ ಈ ಬೆಡ್ರೂಮಿಗೆ ಬರೋ ಸಲ್ಗೆ ಇದೆ. ಈಗ ನಾಣಿಯವ್ರು ಇಲ್ಲಿಗೆ ಬಂದ್ರೆ ಏನಾಗುತ್ತೋ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ. ರಾಕ್ಷಸಿ, ಇಕ್ಕಟ್ಟಲ್ಲಿ ಸಿಕ್ ಸಾಯಿಸ್ತೀಯಲ್ಲೇ. ಸರಿ, ನಿಮ್ಗೆ ಅಷ್ಟು ಕಷ್ಟ ಅನ್ಸಿದ್ರೆ ನಿಮ್ಗೆ 2 ಚಾಯ್ಸ್ ಕೊಡ್ತೀನಿ. ಏನೋ ಹೇಳ್ ಸಾಯಿ. ಒಂದು, ನೀವು ಬೆರಳಿಗೆ ನೇಲ್ ಪಾಲಿಶ್ ಹಾಕಿದ್ರೆ ನಾನು ಸೆರ್ಗ್ ಹಾಕೋತೀನಿ. 2ನೇದು, ನೀವು ಸೆರ್ಗ್ ಹಾಕ್ತೀನಿ ಅಂದ್ರೆ ನಾನು ಬೆರಳಿಗೆ ನೇಲ್ ಪಾಲಿಶ್ ಹಾಕೋತೀನಿ. ಮೊಂಡಿ ಕಡೆ ನೀನು. ಸರಿ, ನಾನೇ ಪಾಲಿಶ್ ಹಾಕ್ತೀನಿ. ಮೊದ್ಲ ಸೆರ್ಗ್ ಹಾಕೋ. ಸರಿ ಯಜಮಾನ್ರೆ. ಇನ್ ನೀವು ಈ ಕಡೆ ತಿರುಗ್ಬೋದು. ಅಯ್ಯೋ ನೀನು. ಆಗ್ಲೇ 2 ಕೈ ಬಿಸಿ ಅಂತಂದೆ, ಈಗ ಒಂದೇ ಕೈಲಿ ಬ್ರಷ್ ಬಾಟ್ಲಿ ಹಿಡ್ಕೊಂಡಿದ್ಯಾ? ಮತ್ತೆ ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ ಯಜಮಾನ್ರೆ. ಸ್ಟುಪಿಡ್ ಫೆಲೋ. ಈಗ ನೀವು ಹಚ್ಕೊಡಿ. ಹಚ್ತೀನಿ. ಕೈ ಕೊಡು. ಓಯ್, ಆಲ್ರೆಡಿ ಬೆರಳಿಗೆ ಹಚ್ಕೊಂಡಿದ್ಯಲ್ಲ. ನಾನ್ ಕೇಳಿದ್ದು ಕೈಗಲ್ಲ, ಕಾಲಿಗೆ. ಅಯ್ಯೋ ನಿನ್ನು. ಓಯ್, ಇದನ್ನ ಮೊದ್ಲೇ ಹೇಳ್ಬೇಕಲ್ವಾ? ಹೇಳಿದ್ನಲ್ಲ ಯಜಮಾನ್ರೆ, 2 ಕೈನೂ ಬ್ಯುಸಿ ಇದೆ ಅಂತ ಬಾಯಲ್ಲಿ ಸನ್ನೆ ಮಾಡಿದ್ನಲ್ಲ. ಅಂದ್ರೆ ಈಗ ನಾನು ನಿನ್ ಕಾಲ್ ಹಿಡ್ಕೋಬೇಕಾ? ಕಾಲ್ ಕೆಳಕಾಕ್ ತುಳಿಯೋಣ ಅಂತನಾ? ತುಂಬಾನೇ ಡಾಮಿನೇಟ್ ಮಾಡ್ತಿದ್ಯಾ ನನ್ನ. ಪೊಲಿಟಿಷಿಯನ್ ಕೂಡ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಲ್ಲ ಕಣೆ. ನೀವ್ ಇವಾಗ ಪಾಲಿಶ್ ಹಾಕ್ತೀರಾ ಇಲ್ವಾ? ಹಾಕಲ್ಲ 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 ಹಾಕಲ್ಲ. ಏನ್ ಮಾಡ್ತೀಯಾ? ಸರಿ ಬಿಡಿ. ಮಾತ್ ಕೊಟ್ಟು ತಪ್ಪಿದ್ರೆ ನಾಣಿ ಶರತ್ ತರ ಮಕ್ಳು ಹುಡ್ತಾರೆ. ಅಮ್ಮ, ಅವರನ್ನ PA ಆಗಿ ಸಹಿಸ್ಕೊಳ್ಳೋದೇ ಕಷ್ಟ, ಇನ್ನು ಮಕ್ಳ? ನೋ. ಪಾಲಿಶ್ ಹಾಕ್ತೀನಿ, ಕೂತ್ಕೋ. ನೀವು ಮೇಡಮ್ ಕಾಲಿಟ್ಕೊಂಡಿದ್ದೀರಾ? ಏನ್ ಸರ್ ಇದು? ಏನಾದ್ರು ಇದ್ರೆ ಮಾತಾಡಿ ಸರಿ ಮಾಡ್ಕೋಬೇಕು ಹೊರತು ಈ ರೀತಿ ಕಾಲಿಟ್ಕೊಂಡ್ರೆ ಹೆಂಗೆ ಸರ್? ನೀವು ರಿಕ್ವೆಸ್ಟ್ ಮಾಡಿದ್ರೆ ಮೇಡಮ್ ನಿಮ್ಮ ಮಾತು ಕೇಳಲ್ಲ ಅಂತಾರ? ಅವ್ರ ಮನ್ಸಂದ್ರೆ ಕಲ್ಲು ಅಂತ ಅನ್ಕೊಂಡಿದ್ರ ಏನು? ಸರ್, ಮೇಡಮ್ ಅಂದ್ರೆ ಆದರ್ಶ ಗೃಹಿಣಿ ಸರ್. ನಿಲ್ಸಿ ನೋಡಿ.
ನಿನಗೆ ತಲೆ ಬುದ್ಧಿ ಏನಾದ್ರೂ ಇದೆಯಾ ನಾಣಿ? ಒಳಗಡೆ ಬರೋ ಮೊದಲು ಡೋರ್ ತಟ್ಟಿ ಬರಬೇಕು ಅನ್ನೋ ಜ್ಞಾನ ಕೂಡ ಇಲ್ವಲ್ಲ ನಿನ್ಗೆ? ಕರೆಂಟ್ ಕಂಬದ ತರ ಇದೆಯಾ? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ. ಹೇಳಿದ್ನಲ್ಲ ರೀ, ನಾನೇ ಅವ್ರಂದ್ರೆ ಹನುಮಂತನ ಹಾಗೆ ಅಂತ. ನಮ್ಮ ಹತ್ರ ಅವರಿಗೆ ಆ ಸಲಿಗೆ ಇದೆ. ನೀನ್ ನಿಲ್ಸು. ಬೆಕ್ಕಿಗೆ ಇಲಿ ಸಾಕ್ಷಿ ಹಾಗೆ. ನಾನು ಬೆಕ್ಕು ಇಲಿ ಅಲ್ಲ ಸರ್, ಸೀತಮ್ಮ ಅವರ ಹನುಮಂತ. ಓವರ್ ಆಯ್ತು. ಯಾಕೆ ಬಂದೆ? ನಾನು ಏನಕ್ಕೆ ಬಂದೆ ಅಂದ್ರೆ ನಾನು ನೋಡ್ಬಾರ್ದೆಲ್ಲ ನೋಡ್ತಾ ಇದ್ದೀನಿ ಸರ್. ಏಯ್, ನಾನೇನು ಇವಳು ಕಾಲ್ ಹಿಡ್ಕೊಂಡಿಲ್ಲ ಅಯ್ಯ. ಇಲ್ಲಿ ಬೆರಳಿಗೆ ಪಾಲಿಶ್ ಆಗ್ತಿದೆ ಅಷ್ಟೇ. ಹಾ, ಸುಮ್ನೆ ಹಚ್ಚಿಲ್ಲ ಬಿಡಿ. ನಾನ್ ಬೇಡ್ಕೊಡೋದಿಕ್ಕೆ ಹಚ್ತಿರೋದು. ಏನೋ ಒಂದ್ ಮಾಡ್ತಿದ್ದೀನಲ್ಲ. ನಿನ್ ಚಮಚ ನಾಣಿಗೂ ಕೂಡ ಅದನ್ನ ಸರಿಯಾಗಿ ಹೇಳು. ನನಗೆ ಅರ್ಥ ಆಯ್ತು ಸರ್. ಈ ವಿಷಯ ನಾನು ಯಾರಿಗೂ ಹೇಳಲ್ಲ, ಖಂಡಿತ ಹೇಳಲ್ಲ. ಅಷ್ಟೊಂದು ಒಳ್ಳೆ ಕೆಲಸ ಯಾಕೆ ಮಾಡ್ತೀಯ ನಾಣಿ? ಡಂಗೂರ ಹೊಡೆದು ಊರೆಲ್ಲ ಸಾರು. ಇಲ್ದಿದ್ರೆ ನಮ್ದೊಂದು ಪಿಕ್ ತೆಗೆದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡು, ಟ್ವಿಟ್ಟರ್ ವಾಟ್ಸಪ್ ಅಲ್ಲೆಲ್ಲ ಅಪ್ಲೋಡ್ ಮಾಡು. ಪ್ರೆಸ್ ಮೀಟ್ ಕೂಡ ಮಾಡ್ಬಿಡು. ಶ್ರೀರಾಮಚಂದ್ರ ಪ್ರಭು, ನೀವು ಮೇಡಮ್ ಇಬ್ರು ಒಟ್ಟಾದ್ರೆ ನೋಡಿ ಆನಂದ ಪಡೋ ಆಸೆ ಬಿಟ್ರೆ ನಿಮ್ಮನ್ನ ತಮಾಷೆ ಮಾಡೋ ಉದ್ದೇಶ ನನಗೆ ಸ್ವಲ್ಪ ಕೂಡ ಇಲ್ಲ. ನಿಮ್ ಸೇವೆನೇ ನನ್ನ ರಕ್ಷೆ. ಮತ್ತೆ ನನಗೆ ಯಾಕೆ ಈ ಶಿಕ್ಷೆ? ಹೋಗು. ಆಯ್ತು. ಹೊರಗಡೆ ಹೋಗೋದಕ್ಕೆ ಜಯಸನ್ನ ಹೇಗೆ ಒಪ್ಪಿಸ್ತಾರೋ ಏನೋ. ನಮಸ್ಕಾರ ಅಜ್ಜಿ. ಬಾಮ್ಮ, ಕೂತ್ಕೋ. ಪರವಾಗಿಲ್ಲ ಅಜ್ಜಿ. ನೆನ್ನೆ ಫಂಕ್ಷನ್ ಅಲ್ಲಿ ಏನೋ ಅನಾಹುತ ಆಯ್ತು ಅಂತ ಕೇಳಿದೆ. ಹೌದು, ತಾನು ತೋಡಿರೋ ಬಾವಿಗೆ ತಾನೇ ಬಿದ್ರು. ದೊಡ್ಡ ಅನಾಹುತ ಏನಲ್ಲ ಅಜ್ಜಿ. ದೀಪ ಹಚ್ಚೋವಾಗ ನನ್ನ ಡ್ರೆಸ್ಸಿಗೆ ತಾಗ್ಬಿಡ್ತು. ಚಿಕ್ಕದೋ ದೊಡ್ಡದೋ ಅಪಾಯನೇ ಅಲ್ವಮ್ಮ? ನಿನ್ಗೇನಾಗಿಲ್ಲ ತಾನೆ? ಏನೂ ಆಗ್ಲಿಲ್ಲ ಅಂಕಲ್, ಐ ಆಮ್ ಫೈನ್. ಇದು ಯಾವ್ದ್ರ ಮುನ್ಸೂಚನೆನೋ? ಸೂಚನೆ ಅಲ್ದೆ ಇನ್ನೇನ್ ತಂಗಿಯಮ್ಮ, ಬೆಂಕಿ ಅಂದ್ರೇನೆ ಡೇಂಜರು. ಖಂಡಿತ ಇದ್ಯಾವುದೋ ಅಪಶಕುನಾನೇ. ಅಲ್ಲ ಅಂತ ಹೆಜ್ಜೆ ಮುಂದಿಟ್ರೆ ಇನ್ನೆಷ್ಟು ಸಮಸ್ಯೆ ಆಗುತ್ತೋ ಅತ್ಗೆ. ಶಕುನ ಹೇಳ್ತಿದ್ದಾರಾ ಅಥವಾ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದಾರಾ? ಯಾರು ಹೇಳಿದ್ದು ಅತ್ತೆ ಅಪಶಕುನ ಅಂತ? ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅಗ್ನಿ ಅನ್ನೋದೇ ತುಂಬಾ ಪವಿತ್ರವಾದದ್ದು. ಅದು ತುಂಬಾ ಒಳ್ಳೆ ಶಕುನ ಅಂತೆ. ಬೆಂಕಿ ಅಂದ್ರೆ ಜ್ವಾಲೆ. ನಮ್ ಸಿಕ್ ಯೂನಿಟ್ ಕೂಡ ಜ್ವಾಲೆ ಹಾಗೆ ಬ್ರೈಟ್ ಆಗುತ್ತೆ. ಅಗ್ನಿ ಅಷ್ಟು ಕೆಲಸ ಮಾಡುತ್ತಾ ಸರ್? ನಾಣಿ, ಸಾರಿ. ವಾಟ್ ಮಲ್ಲಿಕಾ, ಏನ್ ಇಷ್ಟು ಬೇಗ ಬಂದೆ? ಎನಿ ಅರ್ಜೆಂಟ್? ಎನಿ ಪ್ರಾಬ್ಲಮ್? ಯಾಕಮ್ಮ ಡಲ್ ಆಗಿದ್ಯಾ? ಏನಾಯ್ತು? ಸಾರಿ ಜಯ್, ನಮ್ ಸಿಕ್ ಯೂನಿಟ್ನ ನಿಲ್ಸೋಣ ಅನ್ಕೊಂಡಿದೀನಿ. ನಮ್ ಪಾರ್ಟ್ನರ್ಶಿಪ್ ಬೇಡ, ಏನೂ ಬೇಡ. ನೀನು ನಿನ್ ಕೆಲಸ ನೋಡ್ಕೋ, ನಾನು ನನ್ನ ಕೆಲಸ ನೋಡ್ಕೋತೀನಿ. ಇದೇನು ಪ್ಲೇಟ್ ಹೀಗೆ ತಿರ್ಗಿಸಿದ್ರಲ್ಲ? ಏನಾಯ್ತು ಮಲ್ಲಿಕಾ? ನೆನ್ನೆ ಫಂಕ್ಷನ್ ಆಗಿದ್ದು ಕೇಡು ಅಂತ ಅನ್ಕೊಂಡಿದ್ಯಾ? ಅಂತದ್ದೇನಿಲ್ಲ ಅಂತ ಹೇಳಿದ್ನಲ್ಲ. ನಾನ್ ಕೂಡ ಅಂಥದ್ದೆಲ್ಲ ನಂಬಲ್ಲ ಜಯ್. ಮತ್ತೆ ಇನ್ನೇನು? ನಿನ್ನೆ ಬಿದ್ದೇಟಿಗೆ ಎದ್ರಿರ್ಬೇಕು ಮೇಡಮ್. ಮನುಷ್ಯ ಅಂದ್ಮೇಲೆ ಅಷ್ಟಾದ್ರೂ ಭಯ ಇರ್ಬೇಕು ನಾಣಿಯವ್ರೆ. ಹಾ, ಹೇಳು ಮಲ್ಲಿಕಾ, ಯಾಕೆ ಕ್ಯಾನ್ಸಲ್ ಅಂತಿದ್ಯಾ? ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿದೆ ಜಯ್. ಪ್ರಾಬ್ಲಮ್ಮಾ? ಏನು? ನಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟು ಕೇರಳದಲ್ಲಿ ಒಬ್ಬ ವ್ಯಕ್ತಿ ಹತ್ರ ನಾವು ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ಬೇಕಾಗಿದೆ. ಆ ಸೈನ್ ಇಲ್ಲದೆ ಇದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯೂನಿಟ್ನ ನಿಲ್ಸೋದು ಯಾಕೆ? ಅಂದ್ರೆ ಅಷ್ಟು ದೂರ
ನನ್ನ ಜೊತೆ ಯಾರು ಬರ್ತಾರೆ? ಅಷ್ಟು ದೂರ ಒಬ್ಳೆ ಹುಡುಗಿ ಹೇಗೆ ಹೋಗೋದು? ಸಂಸಾರದಲ್ಲಿ ಹುಳಿ ಹಿಂಡೋಳು ನೀನು ಹೆಣ್ಣ? ಯಾಕ್ರಿ ಭಯ? ನಿಮ್ ಬಾಲ ಇದಾನಲ್ಲ, ಅವನ ಜೊತೆ ಕರ್ಕೊಂಡು ಹೋಗೋದು. ಶರತ್ಗೆ ಪೇಪರ್ಸ್ ಏನಾದ್ರೂ ಕೊಟ್ರೆ ಅದನ್ನ ಜೆರಾಕ್ಸ್ ಮಾಡ್ಸೋಕ್ ಮಾತ್ರ ಗೊತ್ತು, ಮಾತಾಡಿ ಸೈನ್ ಮಾಡ್ಸೋಕೆಲ್ಲ ಬರಲ್ಲ. ಅದು ನಿಜನೇ ಬಿಡಿ, ಅವನ ಇಂಟೆಲಿಜೆನ್ಸ್ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದು ವರ್ಕೌಟ್ ಆಗಲ್ಲ ಅಂತ ಬಿಡೋಣ ಅನ್ಕೊಂಡೆ ಜೈ. ನಿನ್ ಟೈಮ್ ವೇಸ್ಟ್ ಮಾಡಿದ್ಕೆ ಸಾರಿ. ಬರ್ತೀನಿ. ನಿಲ್ಲು ಮಲ್ಲಿಕಾ. ನಾನೇನಾದ್ರೂ ಅನ್ಕೊಂಡೆ ಅಂದ್ರೆ ಅದೇನೇ ಪರಿಸ್ಥಿತಿ ಅಡ್ಡ ಆದ್ರೂ ಮಾಡಿ ಮುಗಿಸ್ತೀನಿ. ನಿನ್ನೆ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ನಿನ್ ಕಂಪನಿ ನಂದಾಯ್ತು, ನಾವಿಬ್ರು ಪಾರ್ಟ್ನರ್ಸ್ ಆದ್ವಿ. ಕಷ್ಟ ಆದ್ರೂ ನಷ್ಟ ಆದ್ರೂ ಅದನ್ನ ವರ್ಕ್ ಮಾಡೋ ತನಕ ನಾನ್ ಬಿಡಲ್ಲ. ನನ್ನ ಜೊತೆ ಕೈ ಜೋಡಿಸ್ತವ್ರನ್ನ ಮಧ್ಯದಲ್ಲಿ ಬಿಟ್ಟೋಗವನಲ್ಲ ನಾನು. ಅವ್ರ ಕಷ್ಟ ಸುಖನ ಸೇರಿ ಹಂಚ್ಕೋತೀನಿ ನಾನು. ಹೌದೌದು ಬಿಡಿ, ತುಂಬಾ ಚೆನ್ನಾಗಿ ಪಾಲು ಹಂಚ್ಕೋತಿದ್ದೀರಾ. ಖಂಡಿತ ಬಿಡಲ್ಲ. ನಮ್ ಜೊತೆ ಇದೆಯಲ್ಲ ಅಂತ ಎಲ್ಲದನ್ನೂ ಇಟ್ಕೊಳ್ಳೋದಕ್ಕಾಗಲ್ಲ. ಕೆಲವನ್ನ ಬಿಡೋದು ಅನಿವಾರ್ಯ. ಉಗುರು ಬೆಳೆದ್ರು ಕೂದಲು ಬೆಳೆದ್ರು ಹಾಗೆ ಇಟ್ಕೋತೀವಾ? ಕಟ್ ಮಾಡ್ತೀವಲ್ಲ. ಅಂದ್ರೆ ನನ್ ಜೊತೆ ಕೇರಳಕ್ಕೆ ಬರ್ತೀಯ ಅಜಯ್? ಎಲ್ಲಿಗಾದ್ರೂ ಬರ್ತೀನಿ. ಆದ್ರೆ ಅದು ತುಂಬಾ ಮೂಲೆಯಲ್ಲಿದೆ. ನೋ ಪ್ರಾಬ್ಲಮ್. 3 days ಇರ್ಬೇಕಾಗತ್ತೆ. ಇರ್ತೀನಿ. ಆ ಜಾಗದಲ್ಲಿ ವ್ಯವಸ್ಥೆ ಅಷ್ಟೊಂದಿರಲ್ಲ. ಕಾಂಪ್ಯಾಕ್ಟ್ ಕಾಟೇಜಸ್. ಕೆಲವು ಕಾಂಪ್ಲಿಕೇಟೆಡ್ ಜನರಿಗಿಂತ ಅದೇ ಬೆಟ್ರು. ಫುಡ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಕೆಲವ್ರು ಮಾಡೋ ಫುಡ್ಗಿಂತನೂ ಚೆನ್ನಾಗಿರ್ಬೋದಲ್ಲ. ನನಗೆ ಯಾವ ಫೆಸಿಲಿಟಿನೂ ಬೇಕಾಗಿಲ್ಲ. ನಮಗ್ ಬೇಕಾಗಿರೋ ಸೈನ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಆದ್ರೆ ನಿನ್ ಫ್ಯಾಮಿಲಿ ಮೆಂಬರ್ಸ್? ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ನನ್ನ ಡೆವಲಪ್ಮೆಂಟ್ಗೆ ಅಡ್ಡಿ ಮಾಡಲ್ಲ. ಅಡ್ಡ ಬರೋರು ನನ್ನ ಜನರೇ ಅಲ್ಲ. ಹಾಗಾದ್ರೆ ಟಿಕೆಟ್ಸ್ ಬುಕ್ ಮಾಡಿಸ್ಲಾ ಜೈ? ಇಮ್ಮಿಡಿಯೇಟ್ ಆಗಿ ಮಾಡಿಸು. ನಾವು ಹೋಗೋದು ಪಕ್ಕಾ. ಅಬ್ಬಬ್ಬಬ್ಬಬ್ಬ, ಏನ್ ಪ್ಲಾನ್ ಮಾಡಿದ್ರಿ ಮೇಡಮ್, ನಂಗೆ ಶಾಕ್ ಆಗೋಗಿತ್ತು. ಹಿಂಗ್ ಟ್ವಿಸ್ಟ್ ಕೊಟ್ಲಲ್ಲ ಮೇಡಮ್. ಕೇರಳಕ್ಕೆ 3 ದಿನ ಅಂತೆ. ಸರ್ ಏನ್ ಮಾಡ್ತಾಳೋ ಏನೋ. ಹಾಗೆ ನಾವ್ ಹೆದ್ರಲಿ ಅನ್ನೋದು ಅವಳ ಉದ್ದೇಶ ನಾಣಿ ಅವ್ರೆ. ಎಕ್ಸಾಕ್ಟ್ಲಿ. ಹೆದ್ರದೆ ಹೇಗಿರ್ತಾರೆ ಶರತ್? ಮೊದ್ಲೇ ದೂರದ ಹಳ್ಳಿ, ಅಲ್ಲಿಗೆ ಒಬ್ಳು ಹುಡುಗಿ ಒಬ್ಳು ಹುಡುಗ, ಏನ್ ಬೇಕಾದ್ರೂ ನಡಿಬಹುದು. ಖಂಡಿತ ನಡೆಯುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಇದೇ ಪ್ಲಾನ್ ನಾಣಿಯವ್ರೆ. ಇಷ್ಟೊಂದು ಏಟ್ ತಿನ್ಮೇಲೂ ಕೂಡ ಪ್ಲಾನ್ ಮಾಡ್ದೆ ಹೇಗಿರ್ತೀನಿ ಶರತ್? ಹೊಡೆದ್ರೆ ಓಡ್ ಹೋಗೋದು ಬೆಕ್ಕು, ತಿರುಗಿ ದಾಳಿ ಮಾಡೋದು ಹುಲಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅವಳಿಗೆ ಈ ಸಿಂಹಿಣಿ ಪಂಜದ ಹೊಡ್ತಾ ರುಚಿ ತೋರಿಸ್ತೀನಿ. ಹೇಳೋಕ್ಕಾಗ್ದಿದ್ದ ಹಾಗೆ ಹೊಡಿಬೇಕು. ಅಂದ್ರೆ ಅವ್ರ ಪ್ಲಾನ್ ವರ್ಕ್ ಆಗ್ದಿದ್ದಾಗ ಮಾಡ್ಬೇಕು ಮೇಡಮ್. ಅದು ಅವ್ರಿಗೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಈಸಿಯಾಗಿ ತಗೋಬೇಡ ಶರತ್. ಆ ನಿತ್ಯ ಮಾಮೂಲಿ ಹುಡುಗಿ ಅಲ್ಲ, ರೂಪಾ ಶ್ರೀನಿವಾಸ್ ಮಗಳು ಅವಳು. ಅವಳು ಯಾರಾದ್ರೂ ಏನ್ ಮೇಡಮ್, ನಾವೇನ್ ಕಡಿಮೆ ಇದೀವ ಏನು? ಎಲ್ಲ ಬಿಟ್ಟವ್ರನ್ನ ತುಂಬಾ ಹುಷಾರಾಗಿ ಡೀಲ್ ಮಾಡ್ಬೇಕು. ಜಾಣ್ತನದಿಂದ ಗೆಲ್ಬೇಕು ನಾಣ್ಯವೇ.